ವೆಲ್ಕಮ್ ಬ್ಯಾಕ್ ಗಾಯ್ಸ್ ಫಾರ್ ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಫಸ್ಟ್ ಟೈಮ್ ತೋರಿಸ್ತೀನಿ. ಟೈಮ್ ಬಂದು 3:44 ಆಗಿದೆ ಬೆಳಗಿನ ಜಾವ. ಎಲ್ಲಿಗೆ ಅಂದರೆ ಅಮ್ಮನ ನೋಡೋಕೆ ಹೋಗ್ತಾ ಇದ್ದೀವಿ. ಯಾರು ಆ ಅಮ್ಮ ಅಂತ ನಿಮಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ. ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಜನ ಗೊತ್ತಾಗಿರ್ಬೇಕು ಆಲ್ರೆಡಿ ಎಲ್ಲಿ ಅಂತ. ಆಲ್ರೆಡಿ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ಪ್ರದೀಪ್ರು ಇದ್ದಾರೆ. ಇವಾಗ ಇನ್ನೊಬ್ರು ವೆಯ್ಟ್ ಮಾಡ್ತಿದ್ದೀವಿ, ಯಾರು ಅಲ್ಲ ನಮ್ಮ ಶೆಟ್ಟಿಬ್ರು ಬಂದಿದ ತಕ್ಷಣ ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಹೊರಡ್ತೀವಿ ಮೈಸೂರು ಹೈವೇಗೆ. ನೋಡೋಣ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ. ತನಕ ಟೇಕ್ ಕೇರ್, ಬಾಯ್. ಫಾರ್ಮಲ್ಸಲ್ಲಿ ಮಿಂಚ್ತವ್ರ ಅಣ್ಣ. ಓಕೆ, ಕರೆಂಟ್ಲಿ ಚೆಕ್ 0 ಅಣ್ಣ. ಪವರಾ? ಓಕೆ ಓಕೆ. ಕಾಫಿ ಬ್ರೇಕ್, ಕನ್ಪಡದಲ್ಲಿ ಕಾಫಿ ಬ್ರೇಕ್ ಕೊಟ್ಟಿದ್ದೀವಿ. ಮೆಂತ್ಯ ಕೊಡ್ಬೇಳೆನಾ? ಮೆಂತ್ಯ ಕೊಡ್ಬೇಳೆ ಅಂತದೆ. ಮೂವಿಗೆ ಎಂಟ್ರಿ ಆದ್ವಿ. ಮೈಸೂರಿಗೆ ಎಂಟ್ರಿ ಆದ್ವಿ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. 6 ಆಯಿತು, ಇನ್ನೂ ಸೂರ್ಯನೂ ಬಂದಿಲ್ಲ. ಫಾಗ್ ಮಾತ್ರ ಹೆವಿ ತುಂಬಿದೆ, ಮಸ್ತಾಗಿದೆ. ಏನು ಹೇಳ್ತೀರಾ ಬ್ರೋ? ಲಿಟ್ರಲಿ ರೋಡೇ ಕಾಣಿಸ್ತಿಲ್ಲ, ಹಂಗೆ ಚಳಿ ಕೂಡ ಇದೆ. ಅದಕ್ಕೆ ಕಾರಲ್ಲಿ ಬೆಚ್ಚಿ ಕೂತಿದ್ದೀವಿ ನಾವು. ಫೈನಲಿ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ. ಅಮ್ಮನ ನೋಡೋಕ್ಕೆ ತುಂಬ ಆಸೆ ಆಗ್ಬಿಟ್ಟಿದೆ. ಎಷ್ಟೊಂದು ದಿನ ಆದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ಲು ದೇವಸ್ಥಾನ ದರ್ಶನ ಮಾಡಿ ಹೊರಡ್ಬೇಕಿದ್ದಿಂದ. ಅಲ್ಲಿದೆ ವಾಶ್ರೂಮ್, ಅಲ್ಲಿ ಸುಸ್ ಮಾಡೋದು. ಯಾ ಚಳಿ ಆಗ್ತಿದೆಯಲ್ಲ, ಸಖತ್ತಾಗಿದೆ. ನಾನಂತೂ ಸಿಗಾಕೊಂಡಿನಿ ಬ್ರೋ. ಏನು ಮಾಡ್ತಿದ್ಯಾ ಬ್ರೋ? ಪ್ರದೇ ಬಾರಪ್ಪ. ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀವಿ ಅಂದರೆ ಅಂಗಡಿಗಳು ಯಾವುದು ಓಪನ್ ಇಲ್ಲ, ಅಷ್ಟು ಬೇಗ ಬಂದ್ಬಿಟ್ಟಿದ್ದೀವಿ. ಚೆನ್ನಾಗೈತಪ್ಪ ವೆದರ್ಗೆ ಚೆನ್ನಾಗೈತೆ. ಬೆಳಗ್ಗೆ ಆ ಅಂಗಡಿನೂ ಓಪನ್ ಇಲ್ಲ ಇನ್ನೂ, ಫ್ರೈಡೇ ಬೇರೆ. ನಾವು ಜಾಸ್ತಿ ಜನ ಇದ್ದಾರೆ ಅಂದ್ಕೊಂಡೆ. ಗುರು 6:45 ಆಗೋಯ್ತಲ್ಲೇ. ನೋಡ್ರಿ 5:45ಗೆ ಬರೋಣ ಅಂದ್ಕೊಂಡ್ರೆ 1 ಅವರ್ ಲೇಟಾಗಿ ಬಂದ್ಬಿಟ್ಟಿದ್ವಿ. 6:45 ಬಂದಿದ್ದೀವಿ. ಬೆಳಗ್ಗೆ ಜನ ನೋಡ್ರಪ್ಪ, ಬೆಳಗ್ಗೆ ಜನ. ನಾನು ಕ್ಯಾಮ್ರಾದ ಗಾಯ್ಸ್ ಫೈನಲಿ ಮುಗೀತು. ಏನೋ ದರ್ಶನ ಆಯಿತು, ಸಕ್ಕತ್ತಾಗಿ ದರ್ಶನ ಆಯಿತು. ಹೆವಿ ಜನ ಇದ್ರು ಊರು. ನಾನು ಕಮ್ಮಿ ಜನ ಇರ್ತಾರೆ ಅಂದ್ಕೊಂಡೆ. ಒಂದು ಅರ್ಧ ಗಂಟೆ 3/4 ಗಂಟೆ ಆಯ್ತವ್ರ. 3/4 ಗಂಟೆ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿ ಇವಾಗ ಬಂದ್ವಿ ಕಾರ್ ಹತ್ರ. ಇಲ್ಲಿಂದ ಹೊರಡ್ಬೇಕೀಗ. ಕೀರ್ತಿ ಅವರು ಊರು ಇಲ್ಲಿಂದ ಇನ್ನೂ 70 ಕಿಲೋಮೀಟ್ರ್ ಇದ್ದಂತೆ ಗುರು, ಮೈಸೂರಿಂದ. ನಾನೆಲ್ಲೋ ಇಲ್ಲೇ ಮೈಸೂರಿಂದ ಒಂದು 15 ಕಿಲೋಮೀಟ್ರ್ ಅಂದ್ಕೊಂಡ್ರೆ ಇನ್ನೂ 70 ಕಿಲೋಮೀಟ್ರ್ ಬೇಕು. ಇನ್ನೂ 1.5 ಅವರ್ ಜರ್ನಿ ಐತೆ ಗುರು. ಆಲ್ರೆಡಿ ಹೊಟ್ಟೆ ಹಸಿತಾ ಐತೆ, ಏನಾರ ಹೊಟ್ಟೆಗೆ ಬೇಕು. ನಾವು ಬಂದಾಗ ಎಷ್ಟು ಗಂಟೆ ಆಗಿತ್ತು? 6 ಗಂಟೆ ಆಗಿತ್ತಾ? 6:15 ಆಗಿತ್ತು. ಇವಾಗ 8:45 ಟೈಮು. ಇಲ್ಲಿಂದ ಬೇಗ ಹೊರಡಿ ಕೆಳಗಡೆ ಹೋಗಿ ಎಲ್ಲರೂ ನಾಷ್ಟ ಮಾಡಿ ಡೈರೆಕ್ಟ್ ಕೀರ್ತಿ ಅವ್ರ ಊರು, ಅಲ್ಲಿ ತನಕ ಸಿಗೋಣ. ಕೊನೆಗೂ ಈಗ ಹುಣಸೂರಿಗೆ ಬಂದ್ವಿ. ಇಲ್ಲಿ ಒಂದು ಅಂಗಡಿಗೆ ಬಂದ್ವಿ, ಏನೋ ಗಿಫ್ಟ್ಸ್ ತಗೊಳ್ಳೋಣ ಅಂತ. ಇಲ್ಲಿ ನೋಡಿದ್ರೆ ಅಂಗಡಿ ಓನರೇ ಇಲ್ಲ, ನಾವೇ ಅಂಗಡಿ ಓನರ್ ಆಗಬೇಕೀಗ. ಏನು ಬೇಕು ಸರ್? ಏನು ಬೇಕು ಮೇಡಮ್ ಹೇಳಿ, ಏನು ಬೇಕು? ಏನು ಬೇಡವಂತೆ ಮೇಡಮ್ಗೆ. ಬ್ರಾ ಏನು ಬೇಕು ಬ್ರಾ? ಒಂದು ಪಾತ್ರೆ ಕೊಡಿ. ಯಾವುದು? ಮನೇಲಿ ಅದೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಇರುತ್ತೆ ಅವ್ರ ಮನೇಲಿ, ಬೇಡ. ಇಲ್ಲ, ಯಾರನ್ನ ಕೊಡ್ತಾರೆ. ಹೊಸದು ಕೊಟ್ಟಿರ್ತಾರೆ, ಬೇಡ. ಸರ್ ಬನ್ನಿ ಸರ್. ಅವ್ರು ಇನ್ನೂ ಮನೆನೇ ಕಟ್ಟಿಲ್ಲ, ಮನೆಗೆ 2 ಅಡುಗೆ ಮಾಡೋ ಪ್ಲಾನ್. ಇಲ್ಲ ಅಂಗಡಿ ಏನು ತೊಗೋಬೋದು ಗಿಫ್ಟು? ಗಾಯ್ಸ್ ಹೇಳಿ, ಏನು ತೊಗೋಬೋದು ಗಿಫ್ಟು? ನೀವೇ ಹೇಳಿ ಆಯಿತಾ? ಇವಯ್ಯೋ ಎಲ್ಲೊಂದಪ್ಪ, ಬಾರಯ್ಯೋ ಕೇಳ್ರಿ ಅವ್ರನ್ನ ಯಾರನ್ನಾರು. ಚೆನ್ನಾಗಿದ್ದಲ್ಲ ಗಾಯ್ಸ್? ಹಾಂ, ಯಾರು ತಿಳಿಯೋರು ನಿನ್ನ ಭುಜ ಪರಾಕ್ರಮ ಸಮರದೋಲು ನಿನ್ನ ವಿಜಯಗಳಮ್ಮ. ಆಮೇಲೆ ಎಲ್ಲದಕ್ಕೂ ಕಾರಣ ಈ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ
ಕಂಗ್ರ್ಯಾಚುಲೇಷನ್ ಅಂತ ಹಾಕಷ್ಟೇ. ಕಂಗ್ರ್ಯಾಚುಲೇಷನ್ ಫಾರ್ ಸೆಲೆಬ್ರೇಷನ್ಸ್ ಅದೆಲ್ಲ ಬೇಕಾ? ವಾವ್, ವಾಟ್ ಎ ಹ್ಯಾಂಡ್ ರೈಟಿಂಗ್. ಬೇಗ ಬೇಗ ವಿಡಿಯೋ ಹಾಕಿ. ಏನ್ ಬರೀತಾ ಇದ್ದೀರಾ? ಹಂಗೆ ಎಲ್ಲರೂ ಒಂದೊಂದು ಸೈನ್ ಹಾಕ್ಬಿಡಿ. ಕರೆಕ್ಟ್ ಆಗಿದೆ ಬಿಡಿ. ಸೈನ್ ಹಾಕ್ಬಿಡಿ. ಹ್ಞೂ ಕರೆಕ್ಟಾಗಿ ಕಂಗ್ರ್ಯಾಚುಲೇಷನ್ಸ್ ಕೀರ್ತಿ. ಟೀಮ್ ಓರಾ. ಟೀಮ್ ಓರಾ. ಮತ್ತೆ ಪೊಂಗಲ್ಲು ಇವ ರಿಗ್ರೆಟ್ ಮಾಡಿದ್ರೆ ಕೇಸರಿ ಬಾತಲ್ಲ ನಿಮಗೆ ಎಲ್ಲಿ ತುಂಬಿಸ್ಕೊತಾ ಇದ್ದೆ ಗುರು ಇಷ್ಟೊಂದು? ಇಲ್ಲ, ನಾ ಸ್ವೀಟ್ ತಿನ್ನಲ್ಲ, ಅದಕ್ಕೆ ಸೈಡ್ಗೆ ಇಟ್ಟಿದ್ದೀನಲ್ಲ. ಅಲ್ಲ ಇವಾಗ ತಾನೇ ಅಲ್ಲಿ ಸೆಟ್ ದೋಸೆ ಎಲ್ಲ ತಿಂದ್ರಿ ತಾನೆ. ಮತ್ತೆ ಸೆಕೆಂಡ್ ರೌಂಡು ಎಲ್ಲಿ ತುಂಬಿಸ್ಕೊತಾ ಇದ್ದೆ ಗುರು? ಕಾರ್ಸ್ ಲೋಡು. ಈ ಕೇಸರಿ ಬಾತು ಕಾರ್ಸು ನಿಂಗೆ. ನಾನು ತಿಂತಿಲ್ಲ ಅದನ್ನ, ಶಾಸ್ತ್ರಕ್ಕೋಸ್ಕರ ಹಾಕಿದ್ದಾರೆ. ಆಮೇಲೆ ವಿಡಿಯೋ ಮಾಡ್ತೀನಿ, ಅದೇನಾದ್ರು ಖಾಲಿ ಆಗಿರ್ಬೇಕಲ್ಲ. ಫೈನಲಿ ಬಂದು ಅಲ್ಲೇ ಒಂದು ರೌಂಡ್ ಬ್ಯಾಟಿಂಗು ಮಾಡಿ ತಿರ್ಗಾ ಅವ್ರು ಏನೋ ತೋರಿಸ್ತವ್ರೆ ಇಲ್ಲಿ. ಏನು ತೋರಿಸ್ತವ್ರೆ? ಹಾಂ ಕಮಾನ್ ಎಕ್ಸ್ಪ್ಲೇನ್ ಕೀರ್ತಿ. 1 ಸೆಕೆಂಡ್ ಸ್ಟಾರ್ಟ್. ಹಾಂ ತಂಬಾಕು ಇದ್ರೊಳಗಡೆ ಬೆಂಕಿ ಹಾಕ್ತಾರೆ, ಒಳಗಡೆ ಈ ತರ ಶೀಟ್ ಮೆಟ್ಲು ಇರ್ತದೆ ಪೈಪ್. ಆ ಪೈಪಲ್ಲಿ ಹೀಟ್ಗೆ ಹೊಗೆ ಸೊಪ್ಪೆಲ್ಲ ಬೇಯುತ್ತೆ, ಅಂದ್ರೆ ಬರ್ನ್ ಆಗುತ್ತೆ. ಹಸಿರು ಇರುತ್ತಲ್ಲ ಅದೆಲ್ಲ ಯೆಲ್ಲೋ ಕಲರ್ ಆಗುತ್ತೆ, ಅದೇ ಹೊಗೆ ಸೊಪ್ಪು. ಅಷ್ಟೇ ಪ್ರೊಸೆಸ್. ಎಲ್ಲಿ ಹೊಗೆ ಸೊಪ್ಪು ಎಲ್ಲಿ ಬರುತ್ತೆ? ಹೊಗೆ ಸೊಪ್ಪು ಹೊಗೆ ತುಂಬಿಸೋದೇ ಹೊಗೆ ಸೊಪ್ಪು. ಹಿಂದೆ ಒಳಗಡೆ ರೂಮ್ ಐತಿ, ಇದ್ರ ದೊಡ್ಡ ರೂಮ್ ಐತಿ. ಸೌದೆ ಹಾಕೋದು ಅಷ್ಟೇ, ಸೌದೆಗೆ ಹೀಟು ಬೇಯುತ್ತೆ. ಆ ಕಡೆ ಹೋಗುತ್ತಾ ಅದು? ಕಟೇರ ಬರ್ತಂಗ ಕಟೇರ ಕಟೇರ ಏ ಕಟೇರ ಏ ಕಟೇರ ಬಚ್ಚಿಡ್ಕೊಂಬತ್ತಾರ ನೋಡ್ಗಳು. ಕಾಠೇರ ಬರ್ರಿ ನಿಮ್ಗೆ. ಅರೆ ಜೋಗಿ ಜೋಗಿ ತಮ್ಮ ಬೋಗಿ ತಿರ್ಬೋಗಿ ಇದು ಗೈಸ್. ಇವಾಗ ಎಲ್ಲ ಎಳ್ನೀರು ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ. ಕಾಟೇರ ಅರುಣ್ ಅವರು ಮುಚ್ಚಿಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇವತ್ತು ತಲೆಗಳು ಉರುಳಿಸೋದೆ ಇವತ್ತು. ನನಗೆ ಚಿಮ್ಸ್ತವ್ರೆ, ಚಿಮ್ಸ್ಬಿಡ್ರಿ ರೀ. ಅವ್ರ ಅಮ್ಮ ವಿಡಿಯೋ ನೋಡ್ಬೇಕು ಇವ್ರನ್ನ. ನಿಮ್ಗೆ ರವಿ ಮಾಮ ಇಲ್ಲ ಏ ಇದ್ಯಾ ಇವಾಗ ಲೇಡೀಸ್ ಫಸ್ಟ್ ಮಾಡಿದೀನ. ಲೇಡೀಸ್ ಫಸ್ಟ್ ಮಾಡೋದು ಹೆಂಗೆ ಇಲ್ಲೂ ನೀ? ವೆರೈಟಿ ಗುರು. 1 2 3 4 5 ಥರ ಪಲ್ಯ ಮಾಡ್ಸವ್ರೆ. ಪ್ರದೀಪ್ರು ಬಾರಿಸ್ತವ್ರೆ. 4 ಸ್ವೀಟ್ ಹೊಡೆದ್ರ ಅಲ್ಲೇ. ಶೆಟ್ಟಿ ಅಂತೂ ಫುಲ್ ಡಯಟ್ ಹೊಗೆ ಹಾಕ್ಸ್ಬಿಡ ಶೆಟ್ಟಿ. ನಾನು ಇಲ್ಲೂ ಡಯಟ್ ನಂದು. ಬೈಲ್ ಸೀಮೆಗೆ ಹೋಯ್ತಾ ಇದೀವಿ. ಬೈಲ್ ಕಡೆ ಊಟ ಮಾಡಿ ಹೊಟ್ಟೆ ತಗೊಂಬ ಬೈಲ್ ಕಡೆ ಕರ್ಕೊಂಡು ಹೋಯ್ತವ್ರ ಅಲ್ಲೇ. ವಾಕಿಂಗಿಗೆ ಏ ರೋಡ್ ಖಾಲಿ ಆಯ್ತು, ವಾಪಸ್ ನಡ್ರಿ. ನೋಡ್ರಿ ರೋಡ್ ಕರ್ಕೊಂಬಂದ್ಬಿಟ್ರು, ರೋಡೇ ಇಲ್ಲ ಇಲ್ಲಿ. ತಪ್ಪಿ ಇಲ್ಲೊಬ್ರು ವ್ಲಾಗರ್ ಇದ್ದಾರೆ. ವ್ಲಾಗರ್ ಹಾಯ್ ಮಾಡ್ರಿ. ಇವರೊಬ್ರು ವ್ಲಾಗರ್. ಏನ್ ನಿಮ್ಮ ಹೆಸರು? ನಾಚ್ಕೋತ ವ್ಲಾಗರ್ ಆಗ್ಬಿಟ್ಟು ನಾಚ್ಕೋತಾವ್ರೆ. ಚಿಚಿ ಹಿಂಗಾಗ್ಬಾರ್ದು ಜನ. ನೋಡಿದ್ರೆ ಅಲ್ಲಿಂದ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪಯಣಕ್ಕೆ ಬಂದಿದ್ದೀವಿ. ಪಯಣದಲ್ಲಿ ಕಾರ್ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಯಾವ ಥರ ಇರುತ್ತೆ ಕಾರ್ಗಳು ಅಂತ ಎಲ್ಲ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಅಂತೇಳಿ. ಫಸ್ಟ್ ಇರಯ್ಯ ಯಾವ ಥರ ಕಾರ್ಗಳಿದೆ ಅಂತ ಎಲ್ಲ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿರಿ. ಏನು ಹೇಳ್ತೀರಾ ಪ್ರದೀಪ್ ಬ್ರೋ? ಹೋಗೋಣ ಲೆಟ್ಸ್ ಗೋ. ಹಾಂ ನೀವೇನು ಹೇಳ್ತೀರಾ? ಬೇಡ ಹೋಗೋದು ಬೇಡವಾ? ನಡಿ ಹೋಗೋಣ ಹಂಗಾರೆ. ನಾನು ಹೇಳ್ತಾ ಇರೋದು ಅವ್ರನ್ನ ಕಳಿಸ್ತೀನಿ, ನಾವು ಪಯಣಕ್ಕೆ ಹೋಗೋಣ ಬರ್ರಿ. ಟಿಕೆಟ್ ಬಂದು ಒಬ್ರಿಗೆ 75 ರೂಪಾಯಿ. 75 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಎಲ್ಲ ಕಾಸು ನೋಡ್ತೀರಾ? ಇಲ್ಲ ನಿಮಗೋಸ್ಕರ ಫ್ರೀಯಾಗಿ ನಿಂತಿರೋ ಇದು ಯಾವುದಿದು? ಐ ಥಿಂಕ್ ಪ್ರೀಮಿಯಂ ಪದ್ಮಿನಿನಾ? ಅಲ್ಲ, ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತೆ. ಸ್ಟ್ಯಾಂಡರ್ಡ್ ಹೆರಾಲ್ಡ್ ಇದೆ. ಅದೊಂದು ಫ್ರೀಯಾಗಿ ನೋಡ್ಕೊಂಡು ವಾಪಸ್ ಹೋಗ್ಬಿಟ್ಟಿರ್ಬೇಕಾದ್ರೆ. ಎಂಟ್ರಿ ಆಗಿದ ತಕ್ಷಣ ಯು ಗೈಸ್ ವಿಲ್ ಸಿ ದ ಚಾರಿಯಟ್ಸ್ ಅಂತಾರೆ, ಏನಂತಾರೆ ಗೊತ್ತಿಲ್ಲ. ಚಾರಿಯಟ್ಸ್ ಇರಬೇಕು. ಅವಿಷನ್ ವೀಲ್ಸ್ ಅಂತ ಇದೆ. ವೀಲ್ಸ್ಗಳಿದೆ ನೋಡ್ರಿ ಅದ್ರದ್ದು. ಸಕ್ಕತ್ತಾಗಿದೆ ಗುರು.
ಸೇಮ್ ಚಾರಿಯಟ್ಸ್ಗಳಿದೆ ನೋಡ್ರಿ. ಇದು ಕಾರ್ಬ್ರೇಟ್ರು. ನಿಮ್ಮ 2 ಸ್ಟ್ರೋಕ್ ಇಂಜಿನ್ಸ್ಗಳಿದೆ ಲೈಕ್ RXಗೆ ಅದು ಇದು ಇರ್ತಾವಲ್ಲ, ಅದು 2 ಸ್ಟ್ರೋಕ್ ಇಂಜಿನ್. ದಿಸ್ ಇಸ್ 4 ಸ್ಟ್ರೋಕ್ ಇಂಜಿನ್. ಇದೇನು ಗುರು? ಇನ್ಸ್ಟ್ರಕ್ಷನ್ ಮಾಡಲ್ ಫಾರ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್. ಇಷ್ಟೋಡ್ದ ಆಸ್ಟಿನ್ ಹಾರ್ಲೈ ಡ್ಯೂಡ್ 12/6 1938 ಗಾಡಿ. ಸಾಗಲ್ಲ ಇದೆ. ಇಲ್ಲೂ ಇದೆ ಸ್ಟೇರಿಂಗ್ ಗೇರ್ ಬಾಕ್ಸ್ ಅಂತ ಇದು. ಇದು ಮೆಕ್ಯಾನಿಕಲ್ ಫ್ಯೂಲ್ ಪಂಪ್. ಇದು ಟರ್ಬೋ ಚಾರ್ಜರ್, ಡೈನಮೋ, ಕಾರ್ಬ್ರೇಟರ್, ಚಾರಿಯಟ್ಸ್ ಎಲ್ಲ. ಇಲ್ಲಿಂದ ನಿಮಗೆ ಕಾರ್ ಸ್ಟಾರ್ಟ್ ಆಗುತ್ತೆ. ರೆವಲ್ಯೂಷನ್ ಆಫ್ ಕಾರ್ಸ್ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಿಮ್ಗೊಂದು ಬ್ಯೂಟಿನ ತೋರಿಸ್ತೀನಿ ನೋಡ್ರಿ. ಇದಕ್ಕಿಂತ ಬ್ಯೂಟಿ ಈಸ್ ಹಿಯರ್. ಆ ಬ್ಯೂಟಿ ಅಲ್ಲಪ್ಪ, ಇದು ಬ್ಯೂಟಿ. ದಿಸ್ ಈಸ್ ದ ಬ್ಯೂಟಿ, ದ ರೋಲ್ಸ್ ರಾಯ್ಸ್ 1924 ಕಾರ್. ಸಾಕಾಗಿದೆಯಲ್ಲ, ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಇದೆ ಗುರು ನೋಡೋಕ್ಕೆ. ಕಾರ್ ಲವರ್ಸ್ಗಂತೂ ಮಸ್ತ್ ಪ್ಲೇಸು ಪ್ರಯಾಣ. ಎಲ್ಲ ಫಿಯೇಟ್ ಕಾರ್ಸು. ಫಿಯೇಟ್ 521 ಇದು. ಇದು ಸ್ಟಡ್ ಬ್ರೇಕರ್ ಪ್ರೆಸಿಡೆಂಟ್ 8 ಅಂತ. ಇದು ಸ್ಟಡ್ ಬ್ರೇಕರ್ ಪ್ರೆಸಿಡೆಂಟ್ 8. ಇದು ಓಪಲ್ ಕಾರ್ಸ್. ಓಪಲ್ ಫೋರ್ಡ್ ಪರ್ಫೆಕ್ಟ್. Morris 8 Series C. Wow, Hudson Comrade. Hudson Commodore. ಸಕ್ಕತ್ತಾಗಿರೋ ಕಾರು. ಇಷ್ಟು ಬಾನೆಟ್ ಎಷ್ಟು ಉದ್ದ ಆಯ್ತು ಗೊತ್ತಾ? ಏನು ಉದ್ದ ಆಯಿತು ಗುರು ಕಾರ್ಗಳಿದು. ನೆಕ್ಸ್ಟ್ ಲೆವೆಲ್. ಇವಾಗಿನ ಕಾರ್ಗಳು ಏನೂ ಇಲ್ಲ ಅದ್ರ ಮುಂದೆ. ಯಪ್ಪ ಹೆವಿ ಉದ್ದ ಇದೆ ಕಾರ್ಗಳು. ನೋಡಿ ನಿಮಗೆ ನೆಕ್ಸ್ಟ್ ಲೆವೆಲ್ ಉದ್ದ ಇದೆ ಗುರು. ಆಲ್ಮೋಸ್ಟು ನಂದು ಆಲ್ಟ್ರೋಸ್ 2 ಹಾಕ್ಬೇಕಿದು, ಅಷ್ಟು ಉದ್ದ ಇದೆ ಇದು. ಇನ್ನು ನೆಕ್ಸ್ಟ್ ಲೆವೆಲ್ ಇದೆ ಗುರು. ಟೈಮ್ಲರ್ ಡಿ ಸಕ್ಕತ್ತಾಗಿದೆ. 60 ಇದೆ. ನಾವು ಲೆಟ್ಸ್ ಗೋ ಫಾರ್ ಜಾವಾ ಬೈಕ್. ಜಾವಾ ಇಲ್ಲಿದೆ ಒಂದು RX ಓಜಿ. ಇವಾಗಿನ ಟ್ರ್ಯಾಂಪ್ಗಳು ನೋಡ್ರಿ, ಹಳೆ ಟ್ರ್ಯಾಂಪ್ ನೋಡ್ರಿ, ನೆಕ್ಸ್ಟ್ ಲೆವೆಲ್ ಇದೆ. ಟ್ರ್ಯಾಂಪ್ 500cc ಇದು 1964 ಮಾಡಲ್ 500cc ಟ್ರ್ಯಾಂಪ್. ಅಲ್ಲೊಂದಿದೆ ಈ ಎಕ್ಸ್ಪ್ಲೋರರ್ ಅಂತೆ. ಇದು ಒಂಥರ RX ಥರನೇ ಇದೆ, ಸಾಕಾಗಿದೆ. ಇದು ಯಾವ್ದು ಗುರು ಬೈಕ್ ಇದು? ಏನು ಗುರು ಇದು? ಗೇರ್ ಲಿವರ್ ಅದು ಈ ಥರ? ಯಾವ್ದು ಗುರು ಇದು? ಈ ಥರ ಅಲ್ಲ ಐತೆ, ಸಕ್ಕತ್ತು. ಅದರೊಡ್ ರಾಜದೂತ್ ವಿಕ್ಟೋರಿಯಾ. ಎನ್ಫೀಲ್ಡ್ ಗುರು ಎಲ್ಲ ಇವಾಗಿಂದ ಎನ್ಫೀಲ್ಡ್ ಹಾಕ್ಬಿಟ್ಟಿದ್ದಾರೆ. ಹಳೆ ಎನ್ಫೀಲ್ಡ್ ಎಲ್ಲ ಇವಾಗಿಂದು ಇದು ಹಾಕ್ಬಿಟ್ಟಿದ್ದಾರೆ. ಇಲ್ಲಿದೆ ಚೇತಕ್ಗಳು 1 2 3 4. ವೆಸ್ಪಾ ಅಂತ ಇದೆ ನೋಡ್ರಿ. ವೆಸ್ಪಾ ಇವಾಗಿನ ವೆಸ್ಪಾ, ಅವಾಗಿನ ವೆಸ್ಪಾ. ಇದು ಕಾರ್ ಅಂದರೆ ಸೀರಿಯಸ್ಲಿ ಏನು ಸಕ್ಕತ್ತಾಗಿದೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಇದೆ. ಶವರ್ಲೆಟ್ ಇಂಪಾಲ. ಇಂಟೀರಿಯರ್ ಎಲ್ಲ ಎಷ್ಟು ಲಕ್ಸುರಿ ಆಗಿದೆ ಅಂದರೆ ಕ್ರೇಜಿ. ಹೆವಿ ಉದ್ದ ಇದೆ. ಆರ್ಮಿ ಟ್ಯಾಂಕರ್. ಏನು ಗುರು ಇದು? ಹಿಂಗೈತೆ ಟ್ಯಾಂಕರ್ ಅಲ್ಲ, ಬಟ್ ಟ್ರಕ್ ಇದು, ಮಿಲಿಟರಿ ಟ್ರಕ್. ಸೋವಿಯತ್ ಯೂನಿಯನ್, ರಷ್ಯಾದ. ಹಾಯ್ ಫಾರ್ ಅವರ್ ದಾದಾ. ಎಷ್ಟು ದಾದಾ ಅವ್ರ ಕಾರಿದು. ನಿಸಾನ್ ಡಟ್ಸನ್ ಬ್ಲೂ ಬರ್ಡ್ 1980 ಮಾಡಲು. ನಂಬರ್ ಇದೆ ಅದಕ್ಕೆ A04M707. ಎಷ್ಟು ದಾದಾ ಅದು ಸಖತ್. ಅದು
ಲೆಫ್ಟ್ ಸೈಡ್ ಸ್ಟೇರಿಂಗು. ಪ್ರತಿಯೊಂದು ಪಾರ್ಟನ್ನು ಬಿಚ್ಚಿ ಯಾವ್ಯಾವುದು ಎಲ್ಲೆಲ್ಲಿದೆ ಎಲ್ಲಾನು ಮಾಡಿದಾರಿ. ನೆಕ್ಸ್ಟ್ ಲೆವೆಲ್ ಇದೆ ಗುರು ನೋಡೋಕ್ಕೆ. ಚಾರ್ಜ್ ಬಿಸಿಲ್ಲ ಅಷ್ಟೇ. ಪ್ರಯಾಣ ನೋಡಿ ಕಾಲೆಲ್ಲ ನೋವು ಬರೆಸ್ಕೊಂಡು ಇವಾಗ ಬ್ಯಾಕ್ ಟು ಮನೆ. ಮೊದಲು ಮನೆಗೆ ಸೇರಿಕೊಂಡ್ರೆ ಸಾಕಪ್ಪ ಅನಿಸ್ತೈತೆ, ಕಾಲೆಲ್ಲ ನೋವ್ತೈತೆ.